ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖಾಲಿಯಾದ ಕೆಂಪೇಗೌಡರ ನಿರ್ಮಾಣದ ಹಲಸೂರು ಕೆರೆ. ವರ್ಷದ 365 ದಿನವೂ ನೀರಿನಿಂದ ತುಂಬಿರುತ್ತಿದ್ದಂತಹ ಕೆರೆ ಇದೀಗ ಖಾಲಿಯಾಗಿದೆ. ಹೂಳೆತ್ತುವುದು ಕೆರೆಯ ಸಮಗ್ರ ಅಭಿವೃದ್ಧಿಯ ಕಾಮಗಾರಿ ಪ್ರಗತಿಯಲ್ಲಿದೆ. 25 ವರ್ಷಗಳಿಂದ ಹೂಳೆತ್ತದ ಕಾರಣ ಕೆರೆಯ ಆಳ ಕಡಿಮೆಯಾಗಿತ್ತು. ಹೂಳೆತ್ತುವ ಕಾರ್ಯಕ್ಕೆ ಜಿಬಿಎ ಮುಂದಾಗಿದ್ದು 3 ದ್ವೀಪ ನಿರ್ಮಾಣ ಆಗಿದೆ. 2 ಹಂತದ ವಾಕ್ವೇ, ಬಂಡ್ ರಕ್ಷಣೆ, ಅಲಂಕಾರಿಕ ಗ್ರಿಲ್. ಕೆರೆಯ ಹೂಳಿನಿಂದಾಗಿ 3 ದ್ವೀಪಗಳ ಪುನರ್ ನಿರ್ಮಾಣಕ್ಕೆ ಇದೀಗ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕೆರೆ ಪ್ರದೇಶ ಉದ್ಯಾನವನಕ್ಕೆ ಸಂಪರ್ಕಿಸುವಂತಹ ಸೇತುವೆ ಕೂಡ ನಿರ್ಮಾಣ. ಜೀವ ವೈವಿಧ್ಯ ಸಂರಕ್ಷಣೆ ಹಾಗೂ ಸಾರ್ವಜನಿಕರಿಗೆ ವಾಕಿಂಗ್ ಸೌಲಭ್ಯವನ್ನು ಕಲ್ಪಿಸಲಾಗುತ್ತೆ. ಸುಮಾರು 100 ಎಕರೆ ವಿಸ್ತೀರ್ಣದ ಹಲಸೂರು ಕೆರೆ ಇದು. ಹೂಳೆತ್ತುವ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಐತಿಹಾಸಿಕ ಹಲಸೂರು ಕೆರೆ ಹೂಳೆತ್ತುವ ಕಾರ್ಯ ಏನೆಲ್ಲ ಕೆಲಸಗಳಾಗ್ತಿದೆ ಅಲ್ಲಿ? ಪ್ರವೀಣ್, ಬೆಂಗಳೂರಿನಲ್ಲಿ ಪ್ರತಿ ದಿನವೂ ಕೂಡ ಅಂದ್ರೆ ವರ್ಷದ 365 ದಿನವೂ ಕೂಡ ಒಳ್ಳೆ ನೀರು ಎನ್ನುವಂತ ನಿಟ್ಟಿನಲ್ಲಿ ಹೆಸರುವಾಸಿಯಾಗಿತ್ತು. ಈ ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರು ಅಂದ್ರೆ ಹಿಂಗೋದೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವರ್ಷಗಳ ಒಂದು ಇತಿಹಾಸ. ಸದ್ಯಕ್ಕೆ ಈಗ ಜಿಬಿಎ ಅಭಿವೃದ್ಧಿ ಕಾಮಗಾರಿ ಜೊತೆಗೆ ಹೂಳೆತ್ತುವಂತಹ ಕಾಮಗಾರಿ ಕೈಗೆತ್ತಿಕೊಂಡಿರುವಂತಹ ಕಾರಣದಿಂದಾಗಿ ವರ್ಷದ 365 ದಿನವೂ ಕೂಡ ಇದ್ದಂತಹ ನೀರು ಸದ್ಯಕ್ಕೆ ಈಗ ಖಾಲಿ ಹೊಡೆದಿರುವಂತದ್ದು. ಜೊತೆಗೆ ಅದರ ಒಳಗಡೆ ಜಲಚರ ಜೀವಗಳು ಸಾಕಷ್ಟು ಇದ್ವು, ಅವೆಲ್ಲವೂ ಕೂಡ ಏನಾದ್ವು ಎನ್ನುವಂತ ಕೂಡ ಒಂದು ಪ್ರಶ್ನೆ. ಈ ಸಂಬಂಧಪಟ್ಟಾಗೆ ಪರಿಸರ ಪ್ರೇಮಿಗಳು, ಜಲಚರ ವಿಚಾರವಾಗಿರುವಂತ ಒಂದಷ್ಟು ಪ್ರೇಮಿಗಳು ಅಸಮಾಧಾನವನ್ನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇತಿಹಾಸ ಪೂರ್ವ ಇರುವಂತಹ ಒಂದು ಕೆರೆಯಲ್ಲಿ ಜಲಚರ ಸೇರಿದಂತೆ ಪಕ್ಷಿಗಳು ಕೂಡ ಸಾಕಷ್ಟು ಭಾಗದಿಂದ ಈ ಒಂದು ಭಾಗಕ್ಕೆ ಬರ್ತಾ ಇದ್ವು. ಜೊತೆಗೆ ಅಲ್ಲಿ ಒಳಗಡೆ ಮಿಲಿಟರಿ ಪಡೆಯವರು ಕೂಡ ತುಂಬಾ ಅದ್ಭುತವಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಕೆಲಸ ಕೂಡ ಆಗ್ತಾ ಇತ್ತು. ಸದ್ಯಕ್ಕೆ ಈಗ ಅಭಿವೃದ್ಧಿ ಸೇರಿದಂತೆ ಹೂಳೆತ್ತುವಂತಹ ಕಾಮಗಾರಿ ಕೈಗೆತ್ತಿಕೊಂಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅದರ ಮೂಲತನವನ್ನ ಕಳ್ಕೊಳ್ಳುವಂತ ಕೆಲಸ ಸದ್ಯಕ್ಕೆ ಈಗ ಪ್ರಸ್ತುತ ಏನ್ ವಿಜುವಲ್ಗಳ ಮೂಲಕವಾಗಿ ತೋರಿಸ್ತಾ ಇದೀವೋ ಪೂರ್ತಿ ಖಾಲಿಯಾಗಿರುವಂತ ಕಾರಣದಿಂದಾಗಿ ಜೊತೆಗೆ ಒಳಗಡೆ ಒಂದು 4-5 ಭಾಗದಲ್ಲಿ ಐಲ್ಯಾಂಡ್ ರೂಪದಲ್ಲಿ ಇತ್ತು. ಸದ್ಯಕ್ಕೆ ಈಗ ಒಂದೇ ಒಂದು ಐಲ್ಯಾಂಡ್ ಮಾತ್ರ ಕಾಣಿಸ್ತಾ ಇದೆ. ಇನ್ನು ಉಳಿದಂತಹ ಐಲ್ಯಾಂಡ್ಗಳು ಹಾಳಾಗಿರುವಂತ ಕಾರಣದಿಂದ ಅವೆಲ್ಲವೂ ಕೂಡ ಸರಿಪಡಿಸ್ತೇವೆ ಎನ್ನುವಂತಹ ಮಾತನ್ನ ಅಷ್ಟೇ ಜಿಬಿಎ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. 25 ವರ್ಷಗಳಿಂದಲೂ ಕೂಡ ಹೂಳೆತ್ತದಂತಹ ಕಾರಣದಿಂದಾಗಿ ಸದ್ಯಕ್ಕೆ ಈಗ ನಾವು ಹೂಳೆತ್ತುವಂತ ಕೆಲಸಕ್ಕೆ ಮುಂದಾಗಿದ್ದೇವೆ. ಕೆರೆಯ ಹೂಳನ್ನ ತೆರವು ಮಾಡುವಂತ ಕೆಲಸದ ಜೊತೆಗೆ ನೀರು ಸಂಗ್ರಹ ಸಾಮರ್ಥ್ಯವನ್ನ ಹೆಚ್ಚಳ ಮಾಡುವಂತ ಕೆಲಸ ಕೂಡ ನಾವು ಮುಂದಾಗಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಮಳೆ ಬೆಂಗಳೂರಿನಲ್ಲಿ ಈ ಬಾರಿ ಒಂದು ವೇಳೆ ಕಡಿಮೆ ಏನಾದ್ರೂ ಆದ್ರೆ ಕೆರೆಯ ಒಂದು ಅಂದ ಏನ್ ಕಾಣಿಸ್ತಾ ಇತ್ತು, ಇಡೀ ಬೆಂಗಳೂರಿನಲ್ಲಿ ತುಂಬಾ ದೊಡ್ಡದಾದಂತ ಕೆರೆ ಈ ಹಲಸೂರು ಕೆರೆ. ಜೊತೆಗೆ ಬ್ರಿಟಿಷರು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣ ಆಗಿದ್ದಂತ ಕೆರೆ ಸದ್ಯಕ್ಕೆ ಈಗ ಸೌಂದರ್ಯ ಎಲ್ಲವನ್ನೂ ಕೂಡ ಹಾಳಾಗಿದ್ದು, ಜೊತೆಗೆ ನೀರು ಒಂದೇ ಒಂದು ಹನಿಯೂ ಕೂಡ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಕಾರಣದಿಂದಾಗಿ ಜಿಬಿಎ ಅಧಿಕಾರಿಗಳು ಈಗ ಅಭಿವೃದ್ಧಿ ಕಾಮಗಾರಿ ಜೊತೆಗೆ ಅದರ ಹಳೆಯ ತನವನ್ನ ಮತ್ತೆ ಮರುಕಳಿಸುವಂತ ಕೆಲಸ ಮಾಡ್ತಾರೆ ಎನ್ನುವಂತ ಸದ್ಯಕ್ಕೊಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ